ನಿಜವಾಗ್ಲೂ ತುಂಬ ಖುಷಿ ಆಗಿದೆ ಆ್ಯಂಡ್ ಫುಲ್ ಫ್ಲೆಶ್ಡ್ ಆಗಿ ನಾನು ಹೀರೋಯಿನ್ ಕಾಣಿಸ್ಕೊಂಡಿರುವಂಥ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾಗಳು ಇನ್ನೊಂದಷ್ಟು ಮಾಡಿದ್ದೀವಿ, ಬಟ್ ಕಂಪ್ಲೀಟ್ಲಿ ನಮ್ಮ ಮೇಲೆ ಕ್ಯಾರಿ ಆಗುತ್ತೆ, ಒಂದು ACP ರಮ್ಯಾ ಅನ್ನೋ ಕ್ಯಾರೆಕ್ಟರ್ ಮೇಲೆ ಕ್ಯಾರಿ ಆಗುತ್ತೆ ಅನ್ನೋದು ಇದೆ ಮೊದಲನೇ ಸಿನಿಮಾ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ನಾನು ಅದೇ ಒಂದು ಎಕ್ಸ್ಪೆಕ್ಟೇಷನ್ನಲ್ಲಿದ್ದೀನಿ. ಐ ಹೋಪ್ ಯು ಆಲ್ ಲೈಕ್ ದ ಫಿಲ್ಮ್. ಸಿ ಆ್ಯಕ್ಚುಲಿ ಭಾಳ ಜನಕ್ಕೆ ಮೇಲ್ ಓರಿಯೆಂಟೆಡ್ ಅಥವಾ ಹೀರೋ ಓರಿಯೆಂಟೆಡ್ ಅನ್ನೋದು ಒಂದು ಪ್ಯಾಟ್ರನ್ ಆಗಿ ಕೂತ್ಬಿಟ್ಟಿದೆ. ಈ ಥರದ್ದು ಸಿನಿಮಾಗಳನ್ನ ಮಾಡಿ ತೋರಿಸಿದ್ರೇ ಫಿಮೇಲ್ ಓರಿಯೆಂಟೆಡ್ ಅನ್ನೋದು ಜಾಸ್ತಿ ಹೈಲೈಟ್ ಆಗುತ್ತೆ ಅಂತ ಹೇಳ್ಬೋದು. ವೆನ್ ಇಟ್ ಕಮ್ಸ್ ಟು ಅ ಪೊಲೀಸ್ ಆಫೀಸರ್, ಹೆಣ್ಮಕ್ಳಲ್ಲೂ ಕೂಡ ನಮ್ಮ ರಿಯಲ್ ACPಗಳು ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರೋರ ಸಂಖ್ಯೆ ಬಹಳ ಕಡಿಮೆ, ಬೆರಳೆಣಿಕೆಯಲ್ಲಿ ಅಷ್ಟೇ ಇರುತ್ತೆ. ಸೊ ಅದೇ ರೀತಿಯಾಗಿ ಸಿನಿಮಾನೂ ಕೂಡ ಬೆರಳೆಣಿಕೆಯಲ್ಲಿ ಅಷ್ಟೇ ಬರುತ್ತೆ. ಸೊ ಹೆಚ್ಚೆಚ್ಚು ಸಿನಿಮಾಗಳು ಈ ಥರದ್ದು ಬರ್ತಾ ಇರಬೇಕು, ನಮ್ಮಂಥ ಆರ್ಟಿಸ್ಟ್ಗಳಿಗೆ ಅವಕಾಶಗಳು ಸಿಗ್ತಾ ಇರಬೇಕು ಅಂತ ಕೇಳ್ಕೊತೀನಿ. ಎಲ್ಲ ಕನ್ನಡ ಸಿನಿಮಾಗಳನ್ನೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿಬಿಟ್ಟು ನಿಮ್ಮ ಒಪಿನಿಯನ್ ಏನೇ ಇರಲಿ, ಚೆನ್ನಾಗಿದೆ ಅಂತ ಹೇಳ್ತಿರೋ, ಚೆನ್ನಾಗಿಲ್ಲ ಅಂತ ಹೇಳ್ತಿರೋ, ಎಂಥದ್ದೇ ಇದ್ರೂ ಒಂದ್ಸತಿ ನಿಮ್ಮ ಕಣ್ಣಾರೆ ನೀವು ನೋಡಿ ಡಿಸಿಷನ್ಸ್ ತಗೊಳ್ಳಿ. ಕೆಲವೊಂದು ಸತಿ ಏನಾಗುತ್ತೆ, ಒಳ್ಳೆ ವಿಷಯಗಳೂ ಹಾಗೆ ಹರಡುತ್ತೆ, ಕೆಟ್ಟ ವಿಷಯಗಳೂ ಹಾಗೆ ಹರಡುತ್ತೆ. ಸೊ ಪೆನ್ ಡ್ರೈವ್ ಅನ್ನೋ ಒಂದು ಸಿನಿಮಾ ಒಂದು ಕ್ಯೂರಿಯಾಸಿಟಿ ಇರುವಂಥದ್ದು, ಒಂದು ಇನ್ಫಾರ್ಮೇಷನ್ ಇರುವಂಥದ್ದು, ಇನ್ಫಾರ್ಮೇಟಿವ್ ಸಿನಿಮಾಗಳನ್ನ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.